ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇವತ್ತು ವೀಡಿಯೋ ಬರೋಲ್ಲ ಅಂತೇಳಿದ್ದೆ, ಬಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಮತ್ತು ನಾಳೆ ವೀಡಿಯೋ ಬರುತ್ತೆ. ಮಂಡೇಯಿಂದ ಬರೋಲ್ಲ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಎಲ್ಲ ಅದು ಸೇರಿಸಿ ಒಟ್ಟಿಗೆ ಸ್ಯಾಟರ್ಡೇ ವೀಡಿಯೋ ಮಾಡ್ತೀನಿ. ಓಕೆನಾ? ಒಟ್ಟಿಗೆ ಸ್ಯಾಟರ್ಡೇನೇ ಮಾಡ್ತೀನಿ, ಇಲ್ಲ ಫ್ರೈಡೇ ನೈಟ್ ಕೂಡ ಬರ್ಬೋದು. ಸೊ ವೆಯ್ಟ್ ಮಾಡ್ತಾಯಿರಿ. ಸೊ ಇವತ್ತು ನಾಳೆ ವೀಡಿಯೋ ಬರುತ್ತೆ, ಅದಾದಮೇಲೆ ಒಂದು ವಾರ ಬರೋಲ್ಲ. ಓಕೆನಾ? ಸೊ ವಿತೌಟ್ ಎನಿ ಡಿಲೇ ಲೆಟ್ ಸ್ಟಾರ್ಟ್ ಆಫ್ ಟುಡೇಸ್ ಕಂಟೆಂಟ್. ನಿನ್ನೆ ಏನೆಲ್ಲ ನಡೀತು, ನಿನ್ನೆ ಏನು ತುಂಬಾ ವಿಷಯ ನಡೀತು. ನಿನ್ನೆ ಕ್ಯಾಪ್ಟನ್ ಆಗಿದ್ದು ಯಾರು? ತ್ರಿವಿಕ್ರಮ್ ಅವರು ಕ್ಯಾಪ್ಟನ್ ಆದರು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ತ್ರಿವಿಕ್ರಮ್ ಅವರೇ. ಬಟ್ ನನಗೆ ಬಿಗ್ ಬಾಸ್ ಮಾಡಿದ್ದು ನೆನ್ನೆ ಇಷ್ಟ ಆಗಿಲ್ಲ. ಬಿಕಾಸ್ ಅಲ್ಲಿವರೆಗೂ ಟಾಸ್ಕ್ ಕೊಟ್ಕೊಂಡ್ಬಂದು ಲಾಸ್ಟಲ್ಲಿ ಸೆಲೆಕ್ಟ್ ಮಾಡಬೇಕು ಮನೆಯವರೇ ಅಂತ ಬಂದಾಗ ಎಲ್ಲೋ ಮಿಸ್ ಹೊಡೆಯುತ್ತಲ್ವ. ಯಾರೋ ಒಂದು ಡಿಸರ್ವಿಂಗ್ ಕಂಟೆಸ್ಟೆಂಟ್ ಕ್ಯಾಪ್ಟನ್ ಆಗದಿರೋ ಹೋಗ್ಬೋದು. ಸೊ ಯಾಕಂದರೆ ಆಚೆಗಡೆ ಇಷ್ಟ ಆಗಿರೋರು ಮನೆ ಒಳಗೆ ಇರೋರಿಗೆ ಇಷ್ಟ ಆಗಲ್ಲ. ಮೈನ್ ರೀಸನ್. ನಾನು ಭವ್ಯ ಅವರು ಆಚೆ ಇಷ್ಟ ಆಗಿದ್ದಾರೆ ಅಂತ ಹೇಳ್ತಲ್ಲ, ಬಟ್ ಯಾರೇ ಆಗಲಿ ಅದನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಬೇಕಿತ್ತು ಕ್ಯಾಪ್ಟನ್ಸಿ. ಆದರೂ ನಿನ್ನೆ ಮಂಜಣ್ಣವರೇ ಎಲ್ಲ ರೌಂಡು ಗೆಲ್ತಾಯಿದ್ರು. ಅದೊಂದು ಡಿಸ್ಅಡ್ವಾಂಟೇಜ್ ಆಯಿತು ಭವ್ಯ ಅವ್ರಿಗೆ. ಇಲ್ಲ ಅಂದಿದ್ರೆ ಈಗ ಶಿಶಿರ್ ಗೆದ್ದಿದ್ರೆ ಶಿಶಿರ್ಗಿಂದ ತ್ರಿವಿಕ್ರಮ್ಗೆ ಡಿಸ್ಅಡ್ವಾಂಟೇಜ್ ಆಗ್ತಾಯಿತ್ತು. ಸೊ ದಟ್ ವಾಸ್ ನಾಟ್ ಅ ಫೇರ್ ಗೇಮ್ ಅಂತ ನಾನು ಹೇಳ್ತೀನಿ. ಆದರೂ ಬಿಗ್ ಬಾಸ್ ರೂಲ್ಸು ಒಪ್ಕೊಳ್ಳೇಬೇಕು. ತ್ರಿವಿಕ್ರಮ್ ಅವ್ರು ಕ್ಯಾಪ್ಟನ್ ಆದರೂ ಖುಷಿನೇ. ಕಂಗ್ರ್ಯಾಚುಲೇಷನ್ ತ್ರಿವಿಕ್ರಮ್ ಅವರೇ. ಅದಾದಮೇಲೆ ಬಂತು ಮತ್ತು ಗೌತಮಿ ಅವರು ಕೊಡ್ತಾಯಿದ್ದಿದ್ದು ರೀಸನ್ ನನಗೆ ಯಾಕೋ ಇಷ್ಟ ಆಗ್ತಾಯಿರಲಿಲ್ಲ. ಅವರು ಒಂದು ಹೆಣ್ಣಾಗಿ ಒಂದು ಹೆಣ್ಣು ಮೇಲೆ ಆ ಥರ ಅಷ್ಟು ಸ್ಟೇಟ್ಮೆಂಟ್ಸ್ ಕೊಡೋದು ಒಂದು ಗುಡ್ ಎಥಿಕ್ನ ಪ್ರೂವ್ ಮಾಡಲ್ಲ ಅಲ್ವಾ. ಸೊ ಎಥಿಕ್ ಕರೆಕ್ಟಾಗಿರಬೇಕು. ಏನೇ ಆದ್ರೂ ಪಾಸಿಟಿವಿಟಿ ಅಂತ ಹೇಳೋದಲ್ಲ, ಪ್ರೂವ್ ಮಾಡಬೇಕು. ವಾಯ್ಸ್ ಸ್ವಲ್ಪ ಬೇರೆ ವಾಯ್ಸ್ ಬರ್ತಾಯಿದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೊರಗಡೆ ಇದ್ದೀನಿ, ಹೊರಗಡೆಯಿಂದ ಕಂಟೆಂಟ್ ಮಾಡ್ತಾಯಿದ್ದೀನಿ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಏನಾಗುತ್ತೆ ಅಂದರೆ ಕಳಪೆ ಕೂಡ ನಾನು ಒಪ್ಪಲ್ಲ. ನಾನು ನಿನ್ನೆ ಒಪ್ಪೋದು ಉತ್ತಮ ಬಂದಿರೋರ್ಗೆ ಮಾತ್ರ. ಭವ್ಯ ಅವ್ರಿಗೆ ಕರೆಕ್ಟಾಗಿ ಉತ್ತಮ ಬಂದಿದೆ. ಬಿಕಾಸ್ ಅವರಿಂದನೇ ಅವ್ರ ಟೀಮು ಕ್ಯಾಪ್ಟನ್ಸಿವರೆಗೂ ಹೋಗೋಕ್ಕಾಗಿದ್ದು. ಇಲ್ಲ ಅಂದಿದ್ರೆ ಮೊದಲೇ ಎಕ್ಸಿಟ್ ಆಗೋಗ್ತಾಯಿದ್ರು. ಸೊ ಭವ್ಯ ಅವ್ರಿಗೆ ಉತ್ತಮ ಕೊಟ್ಟಿದ್ದು ನನಗಂತೂ ತಪ್ಪೇ ಇಲ್ಲ. ಮಂಜು ಅವ್ರಿಗೆ ಉತ್ತಮ ವೇಸ್ಟ್ ಆಗಿತ್ತು. ಮಂಜು ಅವ್ರಿಗೆ ನಿನ್ನೆ ಉತ್ತಮ ಅಷ್ಟು ವೋಟ್ ಬಂದಿದ್ದು, 5 ವೋಟ್ಸ್. ಎಲ್ಲ ಅವ್ರ ಟೀಮ್ ಮೇಟ್ಸೇ ಬಿಡಿ, ಅದೊಂದು ಟೀಮ್ ಆಗೋಗಿದೆ. ಅಲ್ಲಿ ಫಸ್ಟ್ ಟೀಮ್ ಆಗೋಗಿದೆ. ಆ ಟೀಮ್ನ ಹೊಡಿಬೇಕು ಅಂದರೆ ಟೀಮಿಂಗ್ ಗೇಮ್ ಬರಬೇಕು, ಆವಾಗ ಸರಿಯಾಗಿ ಹೊಡೆಯುತ್ತೆ ಆ ಟೀಮು ಅಂತ ಹೇಳ್ತಾ ಅದನ್ನು ಅಲ್ಲಿ ಬಿಡೋಣ. ನೆಕ್ಸ್ಟು ಕಳಪೆ ವಿಚಾರಕ್ಕೆ ಬಂದರೆ, ಸುರೇಶ್ ಅವರು ವೈಯಕ್ತಿಕ ರೀಸನ್ನ ತೊಗೊಂಡು ಕಳಪೆ ಕೊಡೋದಲ್ಲ ಯಾವತ್ತು. ಕಳಪೆ ಬಂದು ಟಾಸ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬರು ಕಳಪೆ ಒಬ್ರಿಗೆ ಕೊಟ್ಟರೆ ಅದನ್ನ ಹಂಗೇ ಫಾಲೋ ಮಾಡ್ಕೊಂಡು ಬರ್ತಾರೆ. ಆ ಟೀಮ್ ಅವರು ಒಂದು ಟೀಮ್ ಆಗಿದೆ ಅಲ್ವಾ, ಆ ಟೀಮ್ ಅವರು ಅದನ್ನು ಹಂಗೇ ಫಾಲೋ ಮಾಡ್ಕೊಂಡು ಬರ್ತಾರೆ. ಇನ್ನೊಂದು ಟೀಮ್ ಅವರು ಧನರಾಜ್ ಅಂತ ಫಾಲೋ ಮಾಡ್ಕೊಬರ್ತಾರೆ. ಧನರಾಜ್ ಅವರು ಎಂಥ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನನ್ನ ಪ್ರಕಾರ ಈ ವಾರದ ಕಳಪೆ ಗೌತಮಿ ಅವರು, ಅನುಷ ಅವರು ಆ್ಯಂಡ್ ಐಶ್ವರ್ಯ ಅವರು. ಇವರು ಈ ವಾರದ ಕಳಪೆ. ಅವರು ಟಾಸ್ಕಲ್ಲೂ ಏನೂ ಮಾಡಲ್ಲ, ಮಾತಾಡೋದಂತೂ ಇಲ್ಲವೇ ಇಲ್ಲ. ಐಶ್ವರ್ಯ ಅವರು ಶಿಶಿರ್ ಅವ್ರ ಜೊತೆ ಬಿಟ್ಟರೆ ಯಾರ ಜೊತೆನೂ ಇರಲ್ಲ. ಅನುಷ ಅವರು ಧರ್ಮ ಅವ್ರ ಜೊತೆ ಬಿಟ್ಟರೆ ಯಾರ ಜೊತೆನೂ ಇರಲ್ಲ. ಗೌತಮಿ ಅವರು ಮಂಜಣ್ಣ ಮತ್ತು ಮೋಕ್ಷಿತ ಅವ್ರ ಜೊತೆ ಬಿಟ್ಟರೆ ಯಾರ ಜೊತೆನೂ ಇರಲ್ಲ. ಮೋಕ್ಷಿತ ಅವ್ರಿಗೂ ಕಳಪೆ ಕೊಡ್ಬೋದಾಗಿತ್ತು, ಬಟ್ ಸ್ವಲ್ಪ ವಾಯ್ಸ್ ರೈಸ್ ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಎಕ್ಸ್ಕ್ಯೂಸ್ ಕೊಡ್ತೀನಿ. ಗೌತಮಿ ಅವರು ಬಿಗ್ ಬಾಸ್ ಮನೆಯಲ್ಲೇ ಇಲ್ಲ. ಐಶ್ವರ್ಯ ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ಸೇ ಅಲ್ಲ. ಇಂಥವ್ರಿಗೆ ಕಳಪೆ ಕೊಡೋದು ಬಿಟ್ಟು ಚೆನ್ನಾಗಿ ಟಾಸ್ಕ್ ಆಡಿ ಸ್ವಲ್ಪ ಎಲ್ಲಿ ಎಂಟರ್ಟೈನ್ಮೆಂಟಿಗೆ ಜಾಗ ಸಿಗುತ್ತೋ ಅಲ್ಲೆಲ್ಲ ಎಂಟರ್ಟೈನ್ ಮಾಡೋರಿಗೆ ನೀವು ಕಳಪೆ ಕೊಡ್ತೀರಾ ಅಂದರೆ ಏನು ನ್ಯಾಯ ಅದು? ನೆಕ್ಸ್ಟ್ ಬರೋದಾದರೆ ಅನುಷ್ ಅವರು ಯಾರಿಗೆ? ಸುರೇಶ್ ಅವ್ರಿಗೆ ಕಳಪೆ ಕೊಡ್ತಾರೆ. ಕೈ 2 ಬ್ಲಾಕ್ ಆಗಿದ್ದರೆ ಕಾಲಲ್ಲಿ ತಾನೇ ಪ್ರೊಟೆಕ್ಟ್ ಮಾಡಬೇಕು ಅಲ್ವಾ? ಅದು ಒಪ್ಕೊತೀನಿ. ಅವತ್ತು ನಾನು ತಪ್ಪು ಅಂತ ಹೇಳಿದ್ದೆ, ಓಕೆ ತಪ್ಪೇ. ಆದರೆ ಅದನ್ನು ಕಳಪೆಗೆ ಯೂಸ್ ಮಾಡೋದು ನನಗೆ ಯಾಕೋ ಸರಿ ಕಾಣಲಿಲ್ಲ. ಕಳಪೆ ಅನ್ನೋದು ಪರ್ಫಾರ್ಮೆನ್ಸ್ ಮೇಲೆ ಬರುತ್ತೆ, ವ್ಯಕ್ತಿತ್ವದ ಮೇಲೆ ಅಲ್ಲ. ಸೊ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಕಳಪೆ ಕೊಡಿ ಅಂತ ಹೇಳ್ತೀನಿ ನಾನು. ಆದರೂ ಸುರೇಶ್ ಅವರು ಅವ್ರ ಕಾಲನ್ನೇ ತ್ಯಾಗ ಮಾಡಿದ್ದಾರೆ ಟಾಸ್ಕ್ ವಿನ್ ಆಗೋಕ್ಕೋಸ್ಕರ. ಅವ್ರ ಟೀಮ್ ಮೇಟ್ ಅವರೇ ಅವ್ರಿಗೆ ಕಳಪೆ ಕೊಡ್ತಾರೆ. ಇದೆಂಥ ನ್ಯಾಯ ಗುರು? ಎಲ್ಲೋಯ್ತು ಸ್ಪೋರ್ಟ್ಸ್ಮ್ಯಾನ್ಶಿಪ್ ನಿಮ್ಮದು?
ನನಗಂತೂ ನಿನ್ನೆ ಕಳಪೆ ಒಪ್ಪಿಗೆನೇ ಇಲ್ಲ. ಕಳಪೆ ಅಂತೂ ಒಪ್ಪಿಗೆನೇ ಇಲ್ಲ. ಉತ್ತಮ ಕ್ಯಾಪ್ಟನ್ ಬೇಕಂದ್ರೆ ಒಪ್ಕೊಬಿಡ್ತೀನಿ, ಕಳಪೆ ಮಾತ್ರ ಒಪ್ಕೊಳಲ್ಲ. ಇಷ್ಟು ಹೇಳ್ತಾ ಇವತ್ತಿನ ಕಂಟೆಂಟ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?